ಬಿಸಿಲಿನ ಝಳ ಜೋರಾಗಿದೆ. ಸೂರ್ಯ ರಣರಣ ಅಂತ ಇದ್ದಾನೆ. ಬಿರು ಬೇಸಿಗೆ ನಡುವೆಯೇ ರಾಜ್ಯದ ಹಲವೆಡೆ ಮಳೆ ಆಟವಾಡಿದೆ. ಚಿಕ್ಕಮಗಳೂರಿನಲ್ಲಿ 2-3 ದಿನದಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದ್ದು ಹಲವು ಅವಾಂತರ ತಲೆದೋರಿದೆ. ಮುಂಗಾರು ಅಲ್ಲ, ಹಿಂಗಾರು ಅಲ್ಲ, ಬಿರು ಬೇಸಿಗೆಯಲ್ಲೇ ಮಳೆ ಅಬ್ಬರಿಸುತ್ತಿದೆ. ಮಳೆ ಹೊಡೆತಕ್ಕೆ ಚಿಕ್ಕಮಗಳೂರು ಜನ ಬೆಚ್ಚಿ ಬಿದ್ದಿದ್ದಾರೆ. ಕಾಫಿನಾಡಿನ ಹಲವೆಡೆ ನಿನ್ನೆಯಷ್ಟೇ ಧಾರಾಕಾರ ಮಳೆ ಸುರಿದಿತ್ತು. ಹಲವು ಅವಾಂತರಗಳು ತಲೆದೋರಿದ್ವು. ಚಿಕ್ಕಮಗಳೂರು, ಮೂಡಿಗೆರೆ, ಶೃಂಗೇರಿ, ಕೊಪ್ಪ ಮತ್ತು ಎನ್ಆರ್ಪುರ ಭಾಗದಲ್ಲಿ ಇವತ್ತು ಕೂಡ ಬಿರುಗಾಳಿ ಸಹಿತ ಮಳೆ ಸುರಿದಿದೆ. ಧಾರಾಕಾರ ಮಳೆಗೆ ಮೂಡಿಗೆರೆಯಲ್ಲಿ ಜನ ಪರದಾಡಿದ್ರು. ಬಸ್ ನಿಲ್ದಾಣದಲ್ಲಿ ನಿಂತವರು ಬಿರುಗಾಳಿ ಅಬ್ಬರಕ್ಕೆ ಹೌಹಾರಿದ್ರು. ಚಿಕ್ಕಮಗಳೂರಿನ ಹುಕ್ಕುಂದ ಗ್ರಾಮದಲ್ಲಿ ಬಿರುಗಾಳಿ ಅಬ್ಬರಕ್ಕೆ ಮನೆ ಪಕ್ಕದ ಬಾತ್ರೂಮ್, ದನದ ಕೊಟ್ಟಿಗೆಯ ಮೇಲ್ಚಾವಣಿಯ ಶೀಟ್ಗಳೆಲ್ಲ ಹಾರಿ ಹೋಗಿವೆ. ಮೂಡಿಗೆರೆ ಪಟ್ಟಣದಲ್ಲಿ ನಿನ್ನೆ ಸುರಿದ ಬಿರುಗಾಳಿ ಸಹಿತ ಮಳೆಗೆ ಎಂಇಎಸ್ ಶಾಲೆಯ ಸಾವಿರಾರು ಹೆಂಚುಗಳು ಹಾರಿ ಹೋಗಿವೆ. ಏಪ್ರಿಲ್ 4ರ ತನಕ ಮಳೆ ಮುಂದುವರಿಕೆ ಮುನ್ಸೂಚನೆ. ಚಿಕ್ಕಮಗಳೂರು ವ್ಯಾಪ್ತಿಯಲ್ಲಿ 2-3 ದಿನದಿಂದ ಮಳೆ ಸುರಿಯುತ್ತಿದೆ. ಇದೀಗ ಪಶ್ಚಿಮ ಘಟ್ಟಗಳ ಸಾಲು ಮಲೆನಾಡು ಭಾಗದಲ್ಲಿ ಏಪ್ರಿಲ್ 4ರ ತನಕ ಮಳೆಯಾಗುವ ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಹಾವೇರಿಯಲ್ಲಿ ಧಾರಾಕಾರ ಮಳೆಗೆ ಧರೆಗುರುಳಿದ ಮರ. ಕಳೆದ ರಾತ್ರಿ ಸುರಿದ ಬಿರುಗಾಳಿ ಸಹಿತ ಧಾರಾಕಾರ ಮಳೆಗೆ ಹಾವೇರಿಯ ಬಸವೇಶ್ವರ ನಗರದಲ್ಲಿ ಮರವೊಂದು ಧರೆಗುರುಳಿತ್ತು. ಮರವನ್ನ ನಗರಸಭೆ ಮತ್ತು ಹೆಸ್ಕಾಂ ಇಲಾಖೆ ಸಿಬ್ಬಂದಿ ತೆರವು ಮಾಡಿರಲಿಲ್ಲ. ಇದರಿಂದಾಗಿ ಬೈಕ್ ಸವಾರರು ರಸ್ತೆಯಲ್ಲಿ ತೆರಳಲು ಪರದಾಡಿದ್ರು. ಇನ್ನು ಕೋಲಾರ, ಬಂಗಾರಪೇಟೆ ಸೇರಿದಂತೆ ಹಲವೆಡೆ ಗುಡುಗು ಸಹಿತ ಸಾಧಾರಣ ಮಳೆಯಾಗಿದೆ. ಬಿಸಿಲಿಂದ ಬೆಂದಿದ್ದ ಭೂಮಿ ತಂಪಾಗಿದೆ. ಬ್ಯೂರೋ ರಿಪೋರ್ಟ್, TV9.